ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಹೊನ್ನರಹಳ್ಳಿ ಗ್ರಾಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘ ಹಾಗೂ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಇವರ ಸಹಯೋಗದಲ್ಲಿ ದಿನಾಂಕ ಮಾರ್ಚ್ 4, 2025 ರಂದು ಮುಂಜಾನೆ 11 ಗಂಟೆಗೆ 7ನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಹಾಗೂ ವಾರ್ಷಿಕ ಸ್ನೇಹ ಸಮ್ಮಿಲನದ ಉದ್ಘಾಟನಾ ಸಮಾರಂಭ ಹಾಗೂ ದಾನಿಗಳು ಮತ್ತು ಗಣ್ಯಮಾನ್ಯರ ಸನ್ಮಾನ ಸಮಾರಂಭವು ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದ ರಾಮನಗೌಡ ಪಿಪವಾಡಿಗೌಡ್ರರ ಅಧ್ಯಕ್ಷತೆಯಲ್ಲಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯರಾದ ಪ್ರಭುಮಾಲಗಿತ್ತಿರ ಉಪಸ್ಥಿತಿಯಲ್ಲಿ ಶಾಲೆಯ ಪ್ರಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯರಾದ ಪ್ರಭುರು ಪ್ರಾಸ್ತಾವಿಕ ಪರ, ಮುಖ್ಯಾತಿಥಿಗಳ ಪರ ರಕ್ಕಸಗಿ ಗ್ರಾಮ ಪಂಚಾಯತ ಅಧ್ಯಕ್ಷೆ ಕುಮಾರಿ ಶ್ರುತಿ ನೀಲಮ್ಮನವರ, ನಾಗೂರ ಸಿಆರ್ಪಿಗಳಾದ ಸಂಗಪ್ಪ ಸಂಗಮ, ನಿವೃತ್ತ ಶಿಕ್ಷಕರಾದ ಗೊಳನಗೌಡ ಪಾಟೀಲ, ಸನ್ಮಾನಿತ ಪರ ನಾಗಪ್ಪ ಸಿಗಗಟ್ಟಿಗನೂರ, ಶಿಕ್ಷಕರಾದ ಸೆಲ್ಕಣಗಿರು, ಶಾಲೆಯ ವಾರ್ಷಿಕ ಪ್ರಗತಿಪರ ಹಿರಿಯರಾದ ರಾಮನಗೌಡ ಮಾಗಿರು ತಮ್ಮಾನುಭವ ನುಡಿಗಳನ್ನಾಡಿ 1951 ರಲ್ಲಿ ಶಾಲೆಯು ಪ್ರಾರಂಭಗೊಂಡು ಈವರೆಗೆ ಕಲಿಕೆಗೆ ತಕ್ಕಂತೆ ಉತ್ತಮ ಬೋಧನೆ ಮತ್ತು ಕಲಿಕಾ ಚಟುವಟಿಕೆಯಿಂದ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗೆ ಆಯ್ಕೆಯಾಗಿ ಸಾಧನೆಗೈದಿತಿಹಾಸವನ್ನು ಪ್ರಸ್ತಾಪಿಸಿದರು. ನಂತರ ಬಹುವರ್ಷಗಳಿಂದ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆ ವ್ಯವಸ್ಥೆ ಮತ್ತು ಭೋಜನಾಲಯದ ಕೊರತೆಯಿಂದ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಸಮಸ್ಯೆ ಮನಗೊಂಡು ಶಾಲೆಯ ಶಿಕ್ಷಕರ ವೃಂದವು ಇಚ್ಛಾಶಕ್ತಿ ಮತ್ತು ಬದ್ಧತೆಯಿಂದ ಗ್ರಾಮದಲ್ಲಿನ ದಾನಿಗಳು ನೀಡಿದ ದೇಣಿಗೆಯಿಂದ ಆ ಸಮಸ್ಯೆ ನೀಗಿಸಿಕೊಂಡು ಶಿಕ್ಷಕರು ನಿರಂತರ ವಿದ್ಯಾರ್ಥಿಗಳ ಸಾರ್ವತ್ರಿಕ ಶೈಕ್ಷಣಿಕ ಬೆಳವಣಿಗೆಗೆ ಶ್ರಮಿಸುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಏತನ್ಮಧ್ಯೆ ವಿದ್ಯಾರ್ಥಿಗಳ ಕಲಿಕೆಗೆ ಶಾಲಾ ಶಿಕ್ಷಕರು ಶ್ರಮಿಸುತ್ತಿದ್ದರಿಂದ ಯಾವುದೇ ಸಮಸ್ಯೆಗೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಶಿಕ್ಷಕರ ಗೌರವಕ್ಕೆ ಧಕ್ಕೆಯಾಗದಂತೆ ಪಾಲಕರ ವ್ಯವಹಾರವು ಜವಾಬ್ದಾರಿಯುತವಾಗಿರಲೆಂದು ಸಲಹೆಯ ಮಾತುಗಳು ಪ್ರಸ್ತಾಪವಾದವು. ನಂತರ ಶಾಲೆಯ ಹಿಂದಿನ ದಾಖಲತಿಗೆ ಹೋಲಿಕೆ ಮಾಡಿದಲ್ಲಿ ಪ್ರಸಕ್ತ ಸಾಲಿನಲ್ಲಿ 145 ವಿದ್ಯಾರ್ಥಿ ಸಂಖ್ಯೆಗೆ ಕುಸಿದಿರುವುದಕ್ಕೆ ಆತಂಕ ವ್ಯಕ್ತಪಡಿಸುತ್ತಾ ಖಾಸಗಿ ಶಾಲೆಗಿಂತ ವಿದ್ಯಾರ್ಥಿಗಳ ಕಲಿಕೆಗೆ ಉತ್ತಮ ಬೋಧಿಸುವ ಶಿಕ್ಷಕರ ವೃಂದಿದ್ದರೂ ಸಹ ಗ್ರಾಮಸ್ಥರು ತಮ್ಮ ಮಕ್ಕಳಿಗೆ ಸರಕಾರಿ ಶಾಲೆಯಲ್ಲಿ ದಾಖಲೆ ಮಾಡದಿದ್ದರೆ ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ ಕುಸಿತಗೊಂಡು ಶಾಲೆಯು ಮುಚ್ಚುವ ಹಂತಕ್ಕೆ ಬಂದು ತಲುಪುತ್ತದೆ. ಹಾಗಾಗಿ ಗ್ರಾಮಸ್ಥರು ಸರಕಾರಿ ಶಾಲೆಗಳಲ್ಲಿ ಹೆಚ್ಚೆಚ್ಚು ದಾಖಲಾತಿ ಮಾಡಬೇಕೆಂದು ಕಿವಿಮಾತು ಹೇಳಿದರು. ನಂತರ ಹೊನ್ನರಹಳ್ಳಿ ಗ್ರಾಮಸ್ಥರು ಶಿಕ್ಷಕರ ವೃಂದದ ಮನವಿಗೆ ಸ್ಪಂದಿಸಿ ಶಾಲೆಯ ಪ್ರಗತಿಗೆ ಉದಾರವಾಗಿ ದಾನ ನೀಡಿ ಸಹಕರಿಸಿದ 148 ದಾನಿಗಳಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಅಶೋಕ ಬಳ್ಳಾರು ನಿರೂಪಿಸಿದರೆ, ಗ್ರಾಮ ಪಂಚಾಯತ ಸದಸ್ಯರಾದ ಈರಪ್ಪ ಮಾಗಿ, ಶ್ರೀಮತಿ ಬಸಮ್ಮೆಂಪವಾಡಿಗೌಡ್ರ, ಶ್ರೀಮತಿ ಶೋಭಾ ಬಲಕುಂದಿ, ಹಿರಿಯರಾದ ರುದ್ರಗೌಡ ಪಾಟೀಲ, ಶಿಕ್ಷಕರಾದ ಸಿದ್ದು ಶೀಲವಂತರ ಸೇರಿದಂತೆ ಇತರ ಗಣ್ಯಮಾನ್ಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಸಮಸ್ತ ಶಾಲೆಯ ಶಿಕ್ಷಕರ ವೃಂದ, ದಾನಿಗಳು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್, ಹೊನ್ನರಹಳ್ಳಿ. ಈ ದೇಗುಲ ಒಂದು ಸ್ಥಿರವಾಗಿ ಒಂದು ಸ್ಥಿರ ಆಸ್ತಿಯಾಗಿ ಕಾರಣ ಏನು ಅಂತಂದ್ರೆ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ವಸ್ತುಗಳಲ್ಲಿ ಧನ ಧಾನ್ಯ ನೀಡತಕ್ಕಂಥ ಗುಣ ಇದ್ದಿದ್ರಿಂದ ಈ ಶಾಲೆ ಬೆಳಕತೈತಿ. ಅದಕ್ಕೆ ನಾನು ನಿಮ್ಮ ಕೈ ಜೋಡಿಸಿ ವಂದನೆಗಳನ್ನು ಸಲ್ಲಿಸ್ತೇನೆ. ಸದಾ ವಿಶ್ವಮಾನ್ಯವಾಗಿರ್ಲಿ, ಸದಾ ಬೆಳಕಾಗಿರ್ಲಿ. ನಿಮ್ದೇನು ದವಸ ಧಾನ್ಯ, ಆಮೇಲೆ ಕಿಸೆ ರೊಕ್ಕ ಇದಕ್ಕಿಂತ ಕೋಟ್ಯಾನುಕೋಟಿ ಹೆಚ್ಚಾಗಿ ಅನುದಾನ ಬೆಳ್ಕೊಂಡು ಈ ಕಾರ್ಯ ನೀವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ನಿಮ್ಮಲ್ಲಿ ಇನ್ನೊಂದು ವಿನಂತಿ ಮಾಡ್ಕೊತೀನಿ, ಸಾಯಂಕಾಲದ ಕಾರ್ಯಕ್ರಮ ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಸುಮಾರು 155 ಮಕ್ಕಳು ಇರ್ತಕ್ಕಂಥ ನಮ್ಮ ಗಾತ್ರ ಇನ್ನೂ ಮುಂದಿನ ಬಾರಿ ಬೆಳಗ್ಬೇಕಾಗೈತಿ. ನಾನು ಇನ್ನೊಂದು ವಿನಂತಿ ಮಾಡ್ಕೊತೀನಿ ಮೂಲಕ, ಈ ಊರಿಗೆ ಬ್ಯಾರೆ ಶಾಲೆಯವರು ಗಾಡಿ ಬರ್ತಾರೆ, ಹಳದಿ ಹಾಕಿ ಬರುತ್ತೆ ನಮ್ಮ ಆಡಳಿತದ. ಆದ್ದರಿಂದ ನಿಮ್ಮ ಮಕ್ಕಳೆಲ್ಲ ಹೆಚ್ಚು ನಮ್ಮ ಶಾಲೆಗೆ, ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸಿದ್ರೆ ಇಲ್ಲಿಯ ಗಾತ್ರ ಶಿಕ್ಷಕರ ಸಂಖ್ಯೆ ಉಳಿತೈತಿ, ಬರ್ತಕ್ಕಂಥ ಅನುದಾನ ಹೆಚ್ಚಾಗತ್ತೆ. ಆದ್ದರಿಂದ ನಿಮ್ಗೆಲ್ಲರೂ ವಿನಂತಿಸ್ತಾ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸ್ಲಿ ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾ ನನ್ನ ಎರಡು ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತಾ ನಾನು ಎಂದು ಹೇಳ್ಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಬಡ ಮಕ್ಕಳಿಗೆ ವಿದ್ಯೆ ಕಲಿಸಲು ಶಾಲೆಯ ತೆರೆದವನು, ಅಭಿನವ ದಾನ ಯೋಗಿಯನ್ನು ನಾಡಿಗೆ ಇಟ್ಟ ದಾನ ಯೋಗಿಯನ್ನು ನಾಡಿಗೆ ಇಟ್ಟವನು, ಈ
ಮಲನ ತಂದರೆ ವ್ಯಾಧ ನೊಂದು ಮಲನ ತಂದರೆ ಸರುವ ಹಾಡಿಕೆ ಬಿಡಿವರಯ್ಯ ನೆಲನಾಲ್ಕ ಹೆಣ್ಣಂದರೆ ಒಂದು ಅಡಿಕೆ ಕೊಂಬುವರೆಲ್ಲ ಕೂಡ ಸಹಿಸುವ ಅಂತ ಬಸವಣ್ಣ ಹೇಳ್ಯಾರ. ಏನ್ ಹೇಳಿದ್ರೆ ಅರ್ಥ, ಒಬ್ಬ ಬೇಟೆಗಾರ ಬೇಟೆ ಆಡಲು ಮಾರುವಂತಹ ವ್ಯವಸ್ಥೆ ಬಂದ್ಬಿಟ್ಟಿದೆ. ಆದ್ರೆ ಯಾಂತ್ರೀಕರಣ ಹೆಚ್ಚಾಗಿ ಇದೆಲ್ಲ ಆಗೈತಿ. ಇನ್ನೊಂದು ಬಸವಣ್ಣ ಒಂದು ಸೆಕೆಂಡ್ ಎಲ್ಲವೂ ನಾ ಮಾಡಿದೆ ಅಂತೀವಿ. ನಾನು ಅಂತೀನಿ, ಒಂದ್ ಜೋಳ ಮಾಡ್ರಪ್ಪ ನೋಡೋಣ ಆಗತ್ತೆ, ನಿಮ್ ಕೈ ಮಾಡಕ್ಕೆ ಆಗಲ್ಲ, ಅದು ಸೃಷ್ಟಿ ನಿರ್ಮಿತ. ಏನು ಅಂದ್ರೆ ಮಾಡಿದ ನೆಂಬುದು ಮನದಲ್ಲಿ ಬೆಳೆದರೆ ಏಳಿಗೆ ಕಾಡತ್ತು ಶಿವನ ಡಂಗೂರ. ಮಾಡಿದ ನೆಂಬುದು ಮನದಲ್ಲಿ ಬೆಳೆದರೆ ಏಳಿಗೆ ಕಾಡತ್ತು ಶಿವನ ಡಂಗೂರ. ಮಾಡಿದ ನೆನೆದರ ಹಿಂಗಕ್ಕೆ, ಮಾಡಿದ ನೆನೆದರ ಜಂಗಪಗೆ, ಮಾಡುವ ನೀಡುವ ನಿಜಗಳು ಉಳಿದರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ. ಅಂದ್ರೆ ನಾ ಮಾಡಿದೆ ಅನ್ನುವಂಥದ್ದನ್ನ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ ನಾ ಮಾಡಿದ ಅನ್ನೋದು ಕಣಕಾಷ್ಟು ಕೂಡ ನಮ್ಮಲ್ಲಿ ಇರಬಾರದು ಅನ್ನೋದೇ ಆ ವಚನದ ಅರ್ಥ ಅಂತ ಹೇಳ್ತಾರೆ. ನಾವು ವರ್ಷ 7ನೇ ಕ್ಲಾಸ್ ಬೀಳ್ಕೊಡ್ಬೇಕಾದ್ರೆ ವರ್ಷ 3 ವರ್ಷ ಭಾಷಣ ಮಾಡಿದ್ವಿ. ಅದ್ರಾಗ ಒಂದ ಮಾತು ಹೇಳಿದೆ, ಆ ಅಕ್ಕರು ನಾವು ಮುಂದಿನ ವರ್ಷ ಇರಂಗಿಲ್ಲ ನಿರ್ಮಾಣ ಅಂತಿದ್ರ. ಅದಕ್ಕೆ ನಾವು ನೀವು ಹೋಗ್ತೀರ ನಾವ ಆಡ್ತೀವಲ್ಲ, ನಿಮ್ಗೇನೋ ಬಿಡಂಗಿಲ್ಲ, ನೀವು ಅಷ್ಟು ಹೋಗಿಲ್ಲ ಅಂತಂದ್ರೆ ಈಗ ನಾವ ಹೊಂಟಿವಲ್ಲ, ಭಾಳ ಬೇಜಾರಾಗತೈತಿ. ಹೊಳಿ ಈಗ ಇರ್ತಕ್ಕಂಥ ಎಲ್ಲ ಮಕ್ಕಳು ನಮ್ಮ ಶಾಲೆಗೆ ಚಂದಾಗ ಹೋಗಿ ಒಂದು ಶೋಭೆ ತರ್ಬೇಕಂತ ಹೇಳಿ ನಾನು ಒಂದೆರಡು ಮಾತು. ಶಾಲೆಯಲ್ಲಿ 7ನೇ ತರಗತಿಯ ನಾವು ಪ್ರಕೋಪ ಸಮಾರಂಭ ಮಾಡ್ತೀವಿ. ವರ್ಷ ಈ ತರ ಸೆಲೆಬ್ರೇಟಿಂಗ್ ಆಗಿ ಮಾಡ್ತಿದ್ದೀವಲ್ಲ, ಈ ವರ್ಷ ಸೆಲೆಬ್ರೇಟಿಂಗ್ ಆಗಿ ಮಾಡುತ್ತೇವೆ. ಇಷ್ಟೇ ನಮ್ಮೆಲ್ಲ. ನಾವು 7ನೇ ತರಗತಿ ಈಗ ಮುಗಿಸ್ಕೊಂಡು ಇವತ್ತು ಪ್ರಕೋಪ ಸಮಾರಂಭ ಮಾಡಕತ್ತಾರ. ನಮ್ದು ಇಷ್ಟು 10 ವರ್ಷ ಆದ್ರಿಂದ ಮಾಡಾರ ಅಂತೇಳಿ ನಮ್ಮ ಸರ್ ಹೇಳಿದ್ರು. ಆಗ ನಮ್ಗೆಲ್ಲ ಬೈತಿದ್ರು, ಅದನ್ನ ಬಯಸ್ಕೊಂಡು ನಮ್ಗೆ ಅಲ್ಲೇ ಸ್ಕೂಲಾಗ ನಾವೀಗ ಖುಷಿನೂ ಆಗಕತ್ತೈತಿ, ನೋವು ಆಗಕತ್ತೈತಿ. ಖುಷಿ ಯಾಕಂದ್ರೆ ನಾವು ಬ್ಯಾರೆ ಸಾಲಿಗೆ ಹೊಂಟಿವಿ ಅನ್ನೋದು ಖುಷಿ, ನೋವು ಯಾಕಂದ್ರೆ ಇಷ್ಟು ದಿನ ಕಲ್ತಿದ್ದು ಸಾಲಿ ಬಿಟ್ಟು ಹೊಂಟಿವಿ ಅನ್ನೋದು ನೋವು. ಅಲ್ಲೆಲ್ಲ ಸ್ಕೂಲಾಗ ಇಲ್ಲಿ ಅಷ್ಟು ಕಾಳಜಿ ಮಾಡುವಷ್ಟು ಮಾಡಲ್ಲ ಅಂತೇಳಿ ಅವರು ಈಗ ಓದೋರೆಲ್ಲ ಅಕ್ಕರು ಅಣ್ಣರು ಹೇಳಿದ್ರು. ಇಷ್ಟೇ ಎರಡು ಮಾತು. ಶ್ರೀಮತಿ ಶರಣವ್ವ ಕರಿಯಪ್ಪ ಹುಬ್ಬಳ್ಳಿ. ಸಂಗಪ್ಪ ಮಾಗಿ ಅವರು, ಹಾಗೆ ಶ್ರೀ ಮಾಂತಪ್ಪ ಅಳ್ಳೂರಿ, ಶ್ರೀ ಶಿವಪ್ಪ ಕೊಳ್ಳಳ್ಳಿ ಅವರು, ಶ್ರೀ ಗುಳಪ್ಪ ವಟಾರದವರು, ಶ್ರೀ ನಬೀಸಾರ್ ನದಾಫ್ ಅವರು. ಕಾರ್ಯಕ್ರಮವನ್ನ ನಮ್ಮ SSLC ಉಪಾಧ್ಯಕ್ಷರು ರತ್ನಮ್ಮ ಕಡಿವಾಳ ಹಾಗೂ ಬಸಮ್ಮ ಕಟ್ಟಿಗೌಡ ಮೇಡಮ್ ಅವರು ನಡೆಸ್ತಾರೆ. ಬಸನಗೌಡ ಎಂ ಮಾತಿಗೌಡ. ಬಸವಲಿಂಗಾಯ ನಮಃ. ಓಂ ಶ್ರೀ
ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಮತಿ ಬಸವರಾಮಯ್ಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಅವರು ಸನ್ಮಾನವನ್ನು ಸ್ವೀಕರಿಸಬೇಕು. ಈಗ ನಮ್ಮ ಅಡುಗೆ ಸಿಬ್ಬಂದಿ ಮತ್ತು ಅಂಗನವಾಡಿ ಸಿಬ್ಬಂದಿ ಸನ್ಮಾನ ಇದ್ದಾರೆ. ಆದರೆ ಅದನ್ನು ಸದುಪಯೋಗ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಬಿಸಿ ಊಟವನ್ನು ಮಾಡಬೇಕಾದ ಮಧ್ಯಾಹ್ನ ಸಮಯದಲ್ಲಿ ಬಿಸಿಲು ಬರ್ತಾ ಇರೋದನ್ನ ಮತ್ತು ವೇದಿಕೆಯನ್ನ ನಿರ್ಮಾಣ ಮಾಡಿ ಕಾರ್ಯಕ್ರಮ ಕೊಡಬೇಕಾದ್ರೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು ಕಾರಣಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನ ಊರಿನ ಎಲ್ಲ ಪಾಲಕ ಪೋಷಕರಿಂದ ಅವ್ರನ್ನ ವಿನಂತಿ ಮೂಲಕವಾಗಿ ದೇಣಿಗೆಯನ್ನು ಪಡೆದು ಅದರ ಮೂಲಕವಾಗಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಊರಿನ ಶಿಕ್ಷಕ ಬಂಧುಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಅಷ್ಟೇ ಅಲ್ಲದೆ ನಾನು ವಾಟ್ಸಪ್ ಅಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತಿಳಿಸೋದನ್ನ ನಾವು ವಿದ್ಯಾರ್ಥಿಗಳಿಂದ ನಾನು ಕೇಳಿದ್ದೇನೆ. ಬಹಳಷ್ಟು ಅಚ್ಚುಕಟ್ಟಾಗಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಅಷ್ಟೇ ಅಲ್ಲದೆ ನಾನು ಓದ್ತಾ ಇರಬೇಕಾದ್ರೆ ಈ ಶಾಲೆ ಏನಾಗಿತ್ತು ಅಂದ್ರೆ ಮತ್ತು ಅದು ಎತ್ತರ ಮಟ್ಟದಲ್ಲಿ ಇರೋದ್ರಿಂದ ಆಟದ ಮೈದಾನ ಏನಾಗಿದೆ ಅಂತಂದ್ರೆ 1-2 ಹಂತಗಳಲ್ಲಿ ಹಂಚಿ ಹೋಗಿರೋದ್ರಿಂದ ಸ್ವಲ್ಪ ಕಡಿಮೆ ಅನಿಸುತ್ತೆ. ಆದರೆ ಮುಂದಿನ ದಿನಮಾನಗಳಲ್ಲಿ ಊರಿನ ಹಿರಿಯರಾಗಲಿ ಮತ್ತು ಎಲ್ಲ ಊರಿನ SDMC ಅವರು ಸಹಕಾರ ಬಹಳ ಇರ್ತದೆ. ಯಾಕಂದ್ರೆ ಸಾಕಷ್ಟು ಸಹಕಾರವನ್ನು ಕೊಟ್ಟು ಇಂಥ ಒಂದು 150 ಜನಕ್ಕೆ ಸನ್ಮಾನ ಇಟ್ಕೊಂಡ್ರೆ ಇದೊಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟಿರೋ ಸನ್ಮಾನಿತರು ಊರಿನ ನಮ್ಮ ಪೋಷಕರು ಏನಂತಂದ್ರೆ ಈ ಕಾರ್ಯಕ್ರಮವನ್ನು ಕೇಳಬೇಕು. ಜೂನ್ದ ಬಿತ್ತಿದ್ದು ಅಕ್ಟೋಬರ್ ಅಷ್ಟೊತ್ತಿಗೆ ಮಟ್ಟ ಹೆಚ್ಚಾಗಬೇಕಾಗಿದೆ. ಅದು ಅಂದಾಗ ಮಾತ್ರ ನಮ್ಮ ಏನಂತ 10 ವರ್ಷ ಬಿಟ್ಟು ಇಂಥ ಶಿಕ್ಷಕರಿದ್ರು ಅವ್ರ ಕೈಯ ಉಳಿದಿದ್ದು ನಾವು ಅಂತಕ್ಕಂಥ ನಂಬಿಕೆ ಮತ್ತು ಅವರ ವಿಶ್ವಾಸ ಏನಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಮೂಡುಗತಿ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಬರೆಯ ಕೇವಲ ಓದುವುದಷ್ಟೇ ಅಲ್ಲ, ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಮಾತಾಡಿಸೋದಾಗ್ಲಿ, ನಂತರ ಅವರೊಂದು ಹಾಡು ಆಡಿಸೋದಾಗ್ಲಿ, ಈಗಿನಿಂದಲೇ ಅವರಿಗೆ ವೇದಿಕೆ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಸಿಬ್ಬಂದಿ ವರ್ಗ ನಮ್ಮ ಶಾಲೆಯಲ್ಲಿ ಇರೋದ್ರಿಂದ ಎಲ್ಲ ನಮ್ಮ ಊರಿನ ಹಿರಿಯರು ಇವರ ಒಂದು ಶಿಕ್ಷಕರ ಸದುಪಯೋಗವನ್ನು ಮಾಡ್ಕೋಬೇಕು. ನಂತರ ಏನೇ ಸಮಸ್ಯೆಗಳು ಬಂದ್ರೆ ಆ ಹುಡುಗರ ಮುಂದೆ ಏನಂತಂದ್ರೆ ಶಿಕ್ಷಕರನ್ನ ಯಾರು ಬೈಗಾರೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ಸನ್ಮಾನ ಕಾರ್ಯಕ್ರಮ ಆಯಿತು, ಶಾಲಾ ಬೀಳ್ಕೊಡುವ ಸಮಾರಂಭ ಆಯಿತು. ಈ ಕಾರ್ಯಕ್ರಮ ಆಗಿ ಹೊನ್ನಾಳಿ ಶಾಲೆಯಲ್ಲಿ ವಿಜೃಂಭಣೆಯಿಂದ ಸಾಗ್ತಾ ಬಂದಿದೆ. ದಯವಿಟ್ಟು ಯಾಕಪ್ಪ ಅಂತಂದ್ರೆ ಈಗ ಇರ್ತಕ್ಕಂಥ ಶಿಕ್ಷಕರ ಒಂದು ಏನಪ್ಪ ಅಂದ್ರೆ ಕ್ರಿಯಾಶೀಲ ಮನೋಭಾವ ಏನೈತಲ್ಲ ಅದು ಬೆಳೆಸ್ತಕ್ಕಂಥದ್ದು. ಇವಾಗ ಶಾಲೆಯಲ್ಲಿ ಇರ್ತಕ್ಕಂಥ ಕ್ರಿಯಾಶೀಲ ಶಿಕ್ಷಕರಾಗಿರ್ಬೋದು, ಶಾಲೆಯಲ್ಲಿ ಇರ್ತಕ್ಕಂಥ ಕ್ರಿಯೆಗಳನ್ನ, ಶಾಲೆಯ ಒಂದು ಚಿಂತನೆಯನ್ನ, ಮಕ್ಕಳ ಒಂದು ಹಿತವನ್ನ, ಮಕ್ಕಳ ಕಲಿಕೆಯನ್ನ, ಹಗಲಿರುಳು ಚಿಂತೆಯನ್ನ ಮಾಡ್ತಕ್ಕಂಥ ಶಿಕ್ಷಕರು ಮತ್ತು ಮುಖ್ಯವಾದಿಗಳಿಗೆ ಇಷ್ಟೆಲ್ಲ ಶ್ರಮ ವಹಿಸಿ ಅವರಿಗೆ ಈ ನಮ್ಮ ಕರ್ತವ್ಯ ಪರವಾಗಿ ತುಂಬುವುದರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂದಿವೆ. ಯಾಕಂದ್ರೆ ಇವತ್ತು ತಮ್ಮ ಸ್ವಂತ ಮನೆಗೊಂದು ಮುನಿಸಿಕೊಂಡಿದ್ದರ ಕಷ್ಟದ ಕೆಲಸ ಈ ಎಲ್ಲ ನಡಿಬೇಕಾದ್ರೆ ಈ ಊರಿನ ಹಿರಿಯರು, ಗುರುವರು, ಈ ಊರಿನ ಅಭಿಮಾನಿಗಳು, ಶಾಲೆ ಬಿಟ್ಟು ಇದ್ದಂತ ಒಂದು ಅಭಿಮಾನ ಅದು ಮೇನ್ ಇಂಪಾರ್ಟೆಂಟ್.
ನಮ್ಮ ಸಾಮಾನ್ಯ ಕೆಲಸ ಅಲ್ಲ, ಅದನ್ನು ತಗೊಂಡು ಕೇಸಿ ನಿರ್ವಹಿಸಲು ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕಾಗಿ ದಯವಿಟ್ಟು ಏನಪ್ಪ ಅಂತಂದ್ರೆ ಇಂಥ ಕೆಲಸ ಮಾಡಿದಂತ ಈ ಶಾಲೆಯ ಪೂಜ್ಯರಿಗೆ ಅನ್ಬೇಕಾದ್ರೆ ಇದುವರೆ ಆಕ್ಚುಲಿ ಇವ್ರಿಗೆ ತೆಗಿಸಿ ನೀವು ಓದಬೇಕು. ಒಂದು ಅಂಬೇಡ್ಕರ್ ಮಾತು ಹೇಳ್ತಾರೆ, ನೀವು ಒಮ್ಮೆ ತೆಗಿಸಿ ನೀವು ಓದು, ನಿನ್ನ ಜಗತ್ತದೊಳಗೆ ತೆರಿಗೆ ಎತ್ತಿ ಮೆರೆಸುವಂತ ಮಾಡುತ್ತೇನೆ ಅಂತೇಳಿ ಒಂದು ಮಾತು ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಮಕ್ಕಳು ತಾವು ಈಗ ಒಂದೊಂದು ಪಾಯಿಂಟ್ ಹೋಗ್ಬೇಕು. ನಮ್ಮ ನೌಕರಿಗಾಗಲಿ ನಮ್ಮ ಇನ್ನೊಂದು ಇದ್ರೆ ಹಲವಾರು ಬರ್ತಕ್ಕಂಥದ್ದು ಎಳ್ಳೆವರೆಗೆ ನಾವು ನೌಕರಿ ಬೇಕಾದ್ರೆ ನಾವು ಕುತ್ಕೊಂಡು ನೀಟಾಗಿ ಓದಿ ನಾವು ಮುಂದೆ ಬರುವಂತ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ಅನ್ನುವಂತ ಮಾತನ್ನು ತಿಳಿಸುತ್ತಾ ಕನ್ನಡ ಶಾಲೆಗಳ ನಡೀತಿದ್ರೆ ಒಂದು ಹಬ್ಬ ಇದ್ದಾರೆ, ಖುಷಿ ಪಡುವಂತ ಸಂದರ್ಭ. ಈ ಬೇರೆ ಕಡೆ ಎಲ್ಲ ನೋಡ್ತೀನಿ ಶಿಕ್ಷಕರಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ಯಾಕಂದ್ರೆ ನಾನು ನಿಜವಾಗಿ ಕಂಡು ಬಂದಂತ ದೃಶ್ಯ ಅದು. ಯಾಕಂದ್ರೆ ಅವರವರೇ ಹೆಣ್ಮಕ್ಳು ಇದ್ರು ಈ ತರ ಫಂಕ್ಷನ್ ಮಾಡಂಗಿಲ್ಲ, ಈ ಗಂಡು ಮಕ್ಕಳ ಸರ್ ಇದ್ರು ಇಷ್ಟು ಚಂದಾಗಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಖುಷಿ ಪಡೋದು ಇಲ್ಲಿ ಸಂಬಂಧಪಡೋದಿಲ್ಲ. ಊರಿನ ನಾಗರಿಕರು ಮತ್ತು ಮಕ್ಕಳು ಎಲ್ಲರೂ ಕೂಡಿ ಹೊಂದಾಣಿಕೆಯಿಂದ ನಡೆದಾಗ ಈ ಒಂದು ಶಾಲೆ ಸುಂದರವಾಗಿ ಕಾಣಲು ಇದಾಗುತ್ತೆ. ಮತ್ತೆ ಇಲ್ಲಿ ಇದು ರಂಗಮಂದಿರ ಇಲ್ಲ ಅನ್ನೋ ಒಂದು ಇದಿದ್ದಾಗ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಬಂದು ಅಲ್ಲಿ ಅವರು ಕೇಳೋದು ಕೊಡಲ್ಲ, ಅವ್ರು ಕೊಡುವಂತ ದೊಡ್ಡ ಮನಸ್ಸಿಗೆ ಈ ಊರಲ್ಲಿ ಅದು ಖುಷಿ ಪಡುವಂತ ವಿಷಯ. ದಾನಿಗಳ ಹಳ್ಳಿ ಅಂತ ಕರಿಬೋದು. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಮನಸ್ಸುಗಳು ದೊಡ್ಡ ದೊಡ್ಡ ದಾನಿಗಳ ತರ. ಯಾಕಂದ್ರೆ ಬೇರೆ ಕಡೆ ಎಲ್ಲೂ ಈಗ ನಾವು ಮಾಡ್ತೀವಿ ಕೊಡಿ ನೀವು ದುಡ್ಡನ್ನ ಅಂದಾಗ ಯಾರು ಮುಂದೆ ಬರೋದಿಲ್ಲ, ಕೊಡೋದಿಲ್ಲ. ಇಂಥ ಒಂದು ಊರಿಗೆ ಇಲ್ಲಿ ಇರುವಂತ ಜನರಿಗೆ ಇಂಥ ಮನಸ್ಸುಗಳಿಗೆ ನಾವು ತುಂಬ ಧನ್ಯವಾದಗಳನ್ನು. ನನ್ನ ಕಡೆಯಿಂದ ಈ ಪಂಚಾಯತಿ ಇರ್ಬೋದು, ನಮ್ಮ ವೈಯಕ್ತಿಕ ಇರ್ಬೋದು. ಗಮನ ಅಂದಾಗ ನನಗೆ ಸ್ವಲ್ಪ ಪ್ರಶ್ನೆ ಆಗಿದ್ದು ನನ್ನ ಮನಸ್ಸು ಪ್ರಕಾರ. ಆದ್ದರಿಂದ ನಿಮಗೆ ನನ್ನ ಅಧಿಕಾರಿ ಇದ್ದಾಗ ಮತ್ತೆ ನನ್ನ ಇಷ್ಟೇ ಇದ್ದವರು ನಮಗೆ ನನ್ನ ಕಡೆಯಿಂದ ನಿಮ್ಗೆ ಏನೋ ಸಹಾಯ ಬೇಕಂದ್ರೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ನನ್ನ 5 ವರ್ಷ ಆಯ್ತು ನಮಗೆ ಈ ಶಾಲೆ ಬಗ್ಗೆ ಎಲ್ಲ ಶಿಕ್ಷಕರು ಒಂದು 51ನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಈ ಶಾಲೆ ಸುಮಾರು ಇಲ್ಲಿಗೆ 74 ವರ್ಷಗಳು ಪೂರೈಸಿಕೊಂಡು ಮುಂದಿನ ವರ್ಷ 75 ವರ್ಷವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಈ ಶಾಲೆ ಮುಗಿಸ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಈ ಶಾಲೆಗೆ ಬರಬೇಕಾದ್ರೆ ನಾವು ವೇದಿಕೆ ನಮಗೆ ವಿಚಾರ ಬಂತು. ಎಲ್ಲ ಶಿಕ್ಷಕರು ಕೂಡ ಇಲ್ಲ ಇದೊಂದು ವೇದಿಕೆ ನಿರ್ಮಾಣ ಮಾಡೋದು ಅಂತ ಹೇಳಿ ತಿಳ್ಕೊಂಡಾಗ ಈ ಕನಿಷ್ಠಲ್ಲಿ ಕೇಳಿದವ್ರು ಬಂದರು, ಆಕೆ ನೋಡಿದ್ರು ಹೋಗ್ಬಿಟ್ರು. ಬಿಸಿಲು ಬರ್ತಾ ಇತ್ತು, ಎಲ್ಲ ಮಕ್ಕಳು ಆ ಕಡೆ ಈ ಕಡೆ ಗಿಡ ಕುಡ್ಕೊಂಡು ಊಟ ಮಾಡ್ತಾ ಇದ್ರು. ಹಾಗಾಗಿ ನಾವೆಲ್ಲರೂ ವಿಚಾರ ಮಾಡಿ ಸುಮಾರು ಹಂಗ ಅಂದಾಜು ಬರ್ತಾ ಇದ್ವಿ. ಹಾಗಾದ್ರೆ ಏನು ಮಾಡೋದ್ರೆ ಮುಂದೆ ಅಗಸ್ಟ್ ಒಪ್ಪಿಗೆ ಕೊಟ್ಟರೆ ನಾವು ಮಾಡ್ತೇವೆ. ನಾವು ಇದಾದ್ರೆ ಕೇಳಿದ್ವಿ. ಆಗಸ್ಟ್ 15 ದಿವಸ ನಮ್ಮ ಶಿಕ್ಷಕರ ದೊಡ್ಡ ಸೆಪ್ಟ ಕಾಣಿಕೆ ಕೊಟ್ಟು ಕಾಣಿಕೆ ಕೊಟ್ಟರು ಅಲ್ಲಿ ಇದೇ ಇರತಕ್ಕಂಥ ಎಲ್ಲ ವೇದಿಕೆ ಮೇಲೆ ಆಸಕ್ತಿ ಎಲ್ಲರೂ ಕಾಣಿಕೆ ಕೊಟ್ಟೇ ಬಿಟ್ರು. ತಡ ಆಗಿದ್ರು ಕುಡಿದು 25 ಸಾವಿರ. ಏನು ಮಾಡ್ಬೇಕು? ಏನು ಮಾಡ್ಬೇಕು ಸರ್? ಕೆಲಸ ಪ್ರಾರಂಭ ಮಾಡೋದು. ಯಾಕಂದ್ರೆ ಈ ಊರಿನ ಬಗ್ಗೆ ಹೇಳ್ತಾ ಇದ್ರು, ಯಾರು ನಮ್ಮನ್ನ ಬರ್ಗೆ ಮಾಡ್ತಾರೆ. ಆ ನಂತರ ತಾನ ಕೂಡ್ತಂದಾಗ ಈ ಕೆಬ್ಲಕ್ಕೆ ಒಂದು 2 ಸಲ ಬಂದು ಯಾರು ಆ ಕೆಲಸ ಮಾಡ್ಕೊಂಡು ಮಾತ್ರ ನಾವು ಊರಾಗ ಅವ್ರು ಯಾರೂ ಇಲ್ಲ ಅಂದ್ರೆ ಎಷ್ಟು ನಾವು ಅಂಕಿ ಹೊಡಿಲಿಲ್ಲ. ಈಗ ಮತ್ತೆ ಸರ್ 2,000 ರೂಪಾಯಿ ಕೊಟ್ಟು 1,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಕೊಟ್ಟು ಈ ಎಲ್ಲ ಕೊಡುಗೆಗೆ ಆ ದೇವರು ಇನ್ನಷ್ಟು ಆಯಸ್ಸು ಸಂಪತ್ತನ್ನು ಕೊಡುವಂತ ಆಡಳಿತ. ನಿಮಗೆ ಏನು ಸರ್ಕಾರ ಬೇಕು ಅದಕ್ಕೆ ನಾವು ಎಲ್ಲರೂ ಬರ್ತಾ ಇದ್ದೆವು. ಅದನ್ನು ಕೂಡ ನಾನು ಮಾತ್ರ ನಮ್ಮ ಪ್ರಾಣ ಹೋದಾಗ ನಾವು ಬರ್ತಾ ಸರ್ ನಿಮ್ಮ ಮಾತಿನ ಕೂಡ ಹೇಳಿದ್ದೆವು. ಆದರೆ ನಮಗೆ ಇದುವರೆಗೆ ಐಡಿಯಾ ಇಲ್ಲ. ನೀವು ಸರ್ ಏನು ಹೇಳಿದ್ರೆ ಅದನ್ನು ಕೇಳ್ತು ಅಂತೇಳಿ ಒಂದು ಮಾತು ಕೊಟ್ಟಿವಿ. ಆಯ್ತಮ್ಮ ಅಂತೇಳಿ ಒಂದು ಮೀಟಿಂಗ್ ಸರ್ ಮಾಡಿರಿ. 40 ಮಂದಿ ಮಕ್ಕಳು ಶಿಕ್ಷಕರು ಇರ್ಬೇಕಂತ ನೇಮ ಐತಿ. ಇನ್ನೊಂದು ದಿನ ಬಿಟ್ಟರೆ ಹುಡುಗರು ಶಾಲೆಗಿಲ್ಲ. ಎಲ್ಲರೂ ತಾಲೂಕಿನ ಶಾಲೆ ಮೇಲೆ ನೆಲಗತ್ತಿ ಚಲೋ ಅಂತ ಉಳಿಸ್ಯಾರ. ದಯಮಾಡಿ ಕೈ ಮುಗಿದು ನಿಮ್ಮ ಮಕ್ಕಳು ಎಲ್ಲಿ ಕಳಿಸಬಾರ್ದು. ಇದೇ ಕನ್ನಡ ಶಾಲೆ ಕಳಿಸ್ರಿ. ಆ ಶಾಲೆ ಹೆಂಗೆ ಮುಂದೆ ಮಕ್ಕಳು ಉದ್ದಾರ ಹೆಂಗೆ ಹೋದಾಗ ನಾವು ನೋಡ್ಬೇಕು. ಅದಕ್ಕೆ
ಯಾರ್ಯಾರು ಧ್ವನಿಯಾಗ ಅಧ್ಯಕ್ಷ ಇದ್ದಾಗ ಎಷ್ಟು ಹುಡುಗರು ನೌಕರಿ ಹೋದ್ರು, ಎಷ್ಟು ಅಭಿವೃದ್ಧಿ ಸಾರಿ ಅವೆಲ್ಲ ನಿಮ್ಮ ಕಡೆ ಲಿಸ್ಟ್ ಅದಾವಿಲ್ಲ. ಅದು ಯಾಕೆ ಒಂದು ಏನೋ ಒಂದು ಕಾಯ್ದೆ ಚೌಕಟ್ಟಿನಾಗ ಎಲ್ಲ ಕೊಡ್ಕೊಂಡು ಒಂದು ಮನೆ ಭಾಳ ಇದ್ದಂಗ ಮುಗ್ಧರಿಗೇನು ಗೊತ್ತಿಲ್ಲ ಅನ್ನುವಂಥ ಮಾತು ಹೇಳಿದರು. ನನಗೆ ನನ್ನ ಅನುಭವದಲ್ಲಿ ಅವರು ತುಂಬಿದ್ರು ಕೂಡ MTVS ಖಾಲಿ ಹಿಂಗಾಗಿ ಅವ್ರು ನಿಮ್ಗೆ ಸೈಲೆಂಟ್ ಹಾಕೊಂಡಾರ ಅಷ್ಟೇ. ದೊಡ್ಡ ಗುಣ ಐತಿ, ಇಷ್ಟಪಡ್ತೇವೆ. ಈಗ ಊಟ ಮಾಡಿದ್ರಿ, ಮನೆಗೆ ಒಂದು ತಾಸು ಹೋಗಾಗಿಲ್ರಿ, ಇಲ್ಲೇ ಒತ್ತಡ ಕಾರ್ಯಕ್ರಮ ಎಲ್ಲರೂ ನಿಂತು ಯಾವುದೋ ಅನ್ಯತಾ ಯಾವುದೋ ಆಗ್ಲಾರ್ದಂಗ ದಯವಿಟ್ಟು ನೆರವೇರಿಸ್ಕೊಡ್ಬೇಕಾಗಿ ವಿನಂತಿಸ್ತಾ ನಿಮ್ಮ ದೇವರ ಆಣೆ ಅಂತ ಇದೆ ಬರ್ಲಿಕ್ಕೆ ನಿಮ್ಮ ದೇವರ ಆಣೆ ದಯವಿಟ್ಟು ಎಲ್ಲರ ಬಗ್ಗೆ ಕಾರ್ಯಕ್ರಮ ನಡೆಸ್ಕೊಡಿ. ಎಲ್ಲರಿಗೆ ಅವರಿವರಿಲ್ಲದೆ ಬಂದಿರ್ತಕ್ಕಂಥ ಎಲ್ಲ SDMC ಸದಸ್ಯರಿಗೆ ಶರಣಾರ್ಥಿಗಳು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಗಣ್ಯರೆಲ್ಲ ಸೇವೆ ಉದ್ಘಾಟನೆ ಮಾಡಿದ್ರು.